ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ದ ಕೀ ಫಾರ್ ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ KEA ನಡೆಸಿದಂತಹ ವಿವಿಧ ನಿಗಮ ಮಂಡಳಿಗಳ ನೇಮಕಾತಿ ಪರೀಕ್ಷೆ, ಕಿಯೋನಿಕ್ಸ್ ಆಗಿರ್ಬೋದು, MSIL, SWD, FCS ಮುಂತಾದ ನಿಗಮ ಮಂಡಳಿಗಳ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಯನ್ನು ನಡೆಸಿತ್ತು. ಸೊ ಈಗ ಅದರ ಅಂಕಪಟ್ಟಿಯನ್ನು ರಿಲೀಸ್ ಮಾಡಿದೆ. ಅಂದರೆ ಪ್ರತಿಯೊಬ್ಬ ಅಭ್ಯರ್ಥಿಯು, ಪರೀಕ್ಷೆ ಬರೆದಂಥ ಪ್ರತಿಯೊಬ್ಬ ಅಭ್ಯರ್ಥಿಯು ಲಾಗಿನ್ ಆಗಿ ತಾವುಗಳು ಎಷ್ಟು ಸ್ಕೋರನ್ನು ಮಾಡಿದ್ದೀವಿ ಅಂತ ಚೆಕ್ ಮಾಡ್ಬೋದಾಗಿದೆ. ಸೊ ಹಾಗಾದರೆ ಯಾವ ರೀತಿ ನಿಮ್ಮ ಸ್ಕೋರನ್ನು ನೀವು ಚೆಕ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಕೊನೆವರೆಗೂ ತಪ್ಪದೆ ನೋಡಿ. ಸ್ನೇಹಿತರೆ, ಮೊದಲು KEAನ ಒಂದು ಅಫಿಷಿಯಲ್ ವೆಬ್ಸೈಟ್ kea.kar.nic. ಸೊ ಆ ಒಂದು ವೆಬ್ಸೈಟ್ಗೆ ನಾವು ವಿಸಿಟ್ ಮಾಡಬೇಕಾಗುತ್ತೆ, kea.kar.nic. ಸೊ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಇಲ್ಲಿ ನಿಮಗೆ ಮೊದಲಿಗೆ ಕಾಣಿಸ್ತಾ ಇದೆ KEA ಹೋಮ್, ಅದ್ರ ಮೇಲೆ ಕ್ಲಿಕ್ ಮಾಡಿ. KEA ಹೋಮ್ ಅಂತ ಕಾಣ್ತಾ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನಿಮಗೆ ಇತ್ತೀಚಿನ ಸುದ್ದಿಯಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ KSEDC ಅಂತಕ್ಕಂಥ ಒಂದು ಲಿಂಕ್. ಸೊ ಅದ್ರ ಮೇಲೂ ಕೂಡ ನೀವು ಕ್ಲಿಕ್ ಮಾಡಿ ನಿಮ್ಮ ಸ್ಕೋರನ್ನು ಚೆಕ್ ಮಾಡ್ಬೋದು. ಅಥವಾ ಇಲ್ಲಿ ಮೇಲೆ ನೇಮಕಾತಿ ಅಂತ ಇದೆ, ಅಲ್ಲಿ ಕೆಳಗಡೆ KSEDC KFCFC ಅಂತ ಇದೆ. ಸೊ ಅದ್ರ ಮೇಲೂ ಕೂಡ ಕ್ಲಿಕ್ ಮಾಡ್ಬೋದು. ಇಲ್ಲಿ ನಿಮಗೆ ಕಾಣ್ತಾ ಇದೆ ಸ್ನೇಹಿತರೆ, ಇಲ್ಲಿ ಕ್ಲಿಕ್ ಮಾಡಿ. KSEDC KFCSC KBC WWB ಅಂತ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ತಾತ್ಕಾಲಿಕ ಸ್ಕೋರನ್ನು ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಒಂದು ವೆಬ್ ಪೇಜ್ ಓಪನ್ ಆಗಿದೆ. ಸೊ ಇಲ್ಲಿ ನಿಮ್ಮ ಅರ್ಜಿ ಸಂಖ್ಯೆ ನಿಮ್ಮ ಹಾಲ್ ಟಿಕೆಟಲ್ಲಿ ಇರುತ್ತೆ ಸ್ನೇಹಿತರೆ, ನೀವು ಚೆಕ್ ಮಾಡ್ಬೋದು. ಅರ್ಜಿದಾರರ ಹೆಸರು, ನಿಮ್ಮ ಜನ್ಮ ದಿನಾಂಕ ಮತ್ತು ಕ್ಯಾಪ್ಚಾ ಇದೆ. ಕ್ಯಾಪ್ಚಾವನ್ನು ಎಂಟರ್ ಮಾಡಿ ನೀವು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಅಪ್ಲಿಕೆಂಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಸ್ಕೋರನ್ನು ಚೆಕ್ ಮಾಡ್ಬೋದು ಸ್ನೇಹಿತರೆ. ಸೊ ನಾನು ಕೂಡ ಇಲ್ಲಿ ಒಂದನ್ನು ಲಾಗಿನ್ ಆಗಿ ನಿಮಗೆ ಯಾವ ರೀತಿ ನಿಮ್ಮ ಸ್ಕೋರನ್ನು ನೀವು ನೋಡ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಡೈರೆಕ್ಟ್ ಲಾಗಿನ್ ಆಗ್ತಾಯಿದ್ದೀನಿ ಎಂಟರ್ ಮಾಡಿ. ಸ್ನೇಹಿತರೆ, ನೀವಿಲ್ಲಿ ಬಲಭಾಗದಲ್ಲಿ ನೋಡ್ಬೋದು, ಎಡಭಾಗದಲ್ಲಿ ಕೆಲವೊಂದು ಕ್ರೆಡೆನ್ಷಿಯಲ್ಸನ್ನು ಹೈಡ್ ಮಾಡಿದ್ದೀನಿ. ಆದರೆ ಈ ಬಲಭಾಗದಲ್ಲಿ ನಿಮಗೆ ಸ್ಕೋರ್ ಕಾಣ್ತಾ ಇದೆ ಸ್ನೇಹಿತರೆ. ಸೊ ಇದು ಒಬ್ಬ ಅಭ್ಯರ್ಥಿಯ ಒಂದು ಅಂಕಪಟ್ಟಿ. ಸೊ ಇದೇ ರೀತಿ ನೀವು ಕೂಡ ನಿಮ್ಮ ಸ್ಕೋರ್ಸನ್ನು ಚೆಕ್ ಮಾಡ್ಬೋದು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದಗಳು.